ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಐಪಿಎಲ್ನಲ್ಲಿ ನಿನ್ನೆ ಕೋಲ್ಕತಾದ ಈಡನ್ ಗಾರ್ಡನ್ಸ್ನಲ್ಲಿ ನಡೆದ ಕೆಕೆಆರ್ ಮತ್ತು ಎಸ್ಆರ್ಎಚ್ ನಡುವಿನ ಪಂದ್ಯದಲ್ಲಿ ಬ್ಯಾಟರ್ಗಳ ಅಬ್ಬರ ಹೇಗಿತ್ತು ಅಂದರೆ ಬೌಲರ್ಗಳಿಗೆ ಅಕ್ಷರಶಃ ನರಕ ದರ್ಶನವಾಗಿದೆ. ಮೈದಾನದಲ್ಲಿ ಕೇವಲ 4 ಮತ್ತು 6ಗಳ ಮಳೆಯೇ ಸುರಿದಿದೆ. ಅಭಿಷೇಕ್ ಶರ್ಮಾ ಆರ್ಭಟ ಒಂದು ಕಡೆಯಾದರೆ ಫಿನ್ ಅಲೆನ್ ಅಬ್ಬರ ಇನ್ನೊಂದು ಕಡೆ. ಬೌಲರ್ಗಳು ಯಾವ ಲೆಂತ್ನಲ್ಲಿ ಬಾಲ್ ಹಾಕಿದ್ರು ಅದು ನೇರವಾಗಿ ಬೌಂಡ್ರಿ ಲೈನ್ ದಾಟ್ತಿತ್ತು. ಹಾಗಾದರೆ ಟ್ರಾವಿಸ್ ಹೆಡ್ ಮತ್ತು ಅಭಿಷೇಕ್ ಶರ್ಮಾ ಸೃಷ್ಟಿಸಿದ ಆ ಸುಂಟರ ಗಾಳಿ ಹೇಗಿತ್ತು? 227 ರನ್ಗಳ ಬೃಹತ್ ಟಾರ್ಗೆಟ್ ಬೆನ್ನತ್ತಿದ ಕೆಕೆಆರ್ ಪರ ಫಿನ್ ಅಲೆನ್ ಮೊದಲ ಓವರ್ನಲ್ಲಿ ಬಿರುಗಾಳಿ ಎಬ್ಬಿಸಿದ್ದು ಹೇಗೆ? ಸತತ 2ನೇ 50 ಸಿಡಿಸಿದ ಯುವ ಆಟಗಾರ ರಘುವಂಶಿ ಕಣ್ಣೀರು ಹಾಕಿದ್ಯಾಕೆ? ಅಂತಿಮವಾಗಿ 65 ರನ್ಗಳಿಂದ ಹೈದರಾಬಾದ್ ಭರ್ಜರಿ ಜಯ ಸಾಧಿಸಿದ್ದು ಹೇಗೆ? ಇವತ್ತಿನ ವಿಡಿಯೋದಲ್ಲಿ ಈ ಮ್ಯಾಚ್ನ ಕಂಪ್ಲೀಟ್ ಹೈಲೈಟ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಟ್ರಾವಿಸ್ ಹೆಡ್, ಅಭಿಷೇಕ್ ಆರ್ಭಟ ದಾಖಲಾಯಿತು ಟೂರ್ನಿಯ ಹೈಯೆಸ್ಟ್ ಪವರ್ ಪ್ಲೇ ಸ್ಕೋರ್. ಸ್ನೇಹಿತರೆ, ಟಾಸ್ ಸೋತು ಮೊದಲು ಬ್ಯಾಟಿಂಗ್ಗೆ ಇಳಿದ ಸನ್ರೈಸರ್ಸ್ ಹೈದರಾಬಾದ್ಗೆ ಟ್ರಾವಿಸ್ ಹೆಡ್ ಮತ್ತು ಅಭಿಷೇಕ್ ಶರ್ಮಾ ಎಂದಿನಂತೆ ಸ್ಫೋಟಕ ಆರಂಭ ಒದಗಿಸಿದ್ರು. ವೈಭವ್ ಅರೋರಾ ಎಸೆದ 3ನೇ ಓವರ್ನಲ್ಲಿ ಟ್ರಾವಿಸ್ ಹೆಡ್ ಸತತ 2 6 ಮತ್ತು 2 4 ಬಾರಿಸಿ ಬರೋಬ್ಬರಿ 21 ರನ್ ಚಚ್ಚಿದ್ರು. ಆದರೆ ಅಸಲಿ ಆಟ ಶುರುವಾಗಿದ್ದೆ ವರುಣ್ ಚಕ್ರವರ್ತಿ ಬೌಲಿಂಗ್ಗೆ ಬಂದಾಗ. 5ನೇ ಓವರ್ ಎಸೆಯೋದಕ್ಕೆ ಬಂದ ವರುಣ್ ಚಕ್ರವರ್ತಿಗೆ ಅಭಿಷೇಕ್ ಶರ್ಮಾ ನರಕ ದರ್ಶನ ಮಾಡಿಸಿದ್ರು. 2 6, 3 ಬೌಂಡ್ರಿ, ಹೀಗೆ ಒಂದೇ ಓವರ್ನಲ್ಲಿ 25 ರನ್ ಚಚ್ಚಿ ಕೆಕೆಆರ್ ಪಾಳೆಯದಲ್ಲಿ ನಡುಕ ಹುಟ್ಟಿಸಿದ್ರು. ಕೇವಲ 21 ಎಸೆತಗಳಲ್ಲಿ 48 ರನ್ ಸಿಡಿಸಿದ ಅಭಿಷೇಕ್ ಶರ್ಮಾ ಸ್ವಲ್ಪದ್ರಲ್ಲೇ ಹಾಫ್ ಸೆಂಚುರಿ ಮಿಸ್ ಮಾಡಿಕೊಂಡ್ರು. ಕೇವಲ 21 ಎಸೆತಗಳಲ್ಲಿ 46 ರನ್ ಸಿಡಿಸಿದ ಹೆಡ್ ಕಾರ್ತಿಕ್ ತ್ಯಾಗಿ ಬೌಲಿಂಗ್ನಲ್ಲಿ ಔಟ್ ಆಗಿ ಪೆವಿಲಿಯನ್ ಸೇರಿದ್ರು. ಇವರಿಬ್ಬರ ಆರ್ಭಟದಿಂದ ಎಸ್ಆರ್ಎಚ್ ಪವರ್ ಪ್ಲೇನಲ್ಲಿ 1 ವಿಕೆಟ್ ನಷ್ಟಕ್ಕೆ 84 ರನ್ ಕಲೆ ಹಾಕ್ತು. ಇದು ಈ ಸೀಸನ್ನಲ್ಲಿ ಅತಿದೊಡ್ಡ ಪವರ್ ಪ್ಲೇ ಸ್ಕೋರ್. ಮುಜರಬಾನಿ ಕಂಬ್ಯಾಕ್, ಹೈದರಾಬಾದ್ಗೆ ಆಸರೆಯಾದ ಕ್ಲಾಸೆನ್ ನಿತೀಶ್. ಪವರ್ ಪ್ಲೇ ನಂತರ ಕೆಕೆಆರ್ ಬೌಲರ್ ಬ್ಲೆಸಿಂಗ್ ಮುಜರಬಾನಿ ಭರ್ಜರಿ ಕಂಬ್ಯಾಕ್ ಮಾಡಿದ್ರು. ಅಪಾಯಕಾರಿ ಅಭಿಷೇಕ್ ಶರ್ಮಾ ಮತ್ತು ಇಶಾನ್ ಕಿಶನ್ ಅವರ ವಿಕೆಟ್ ಕಿತ್ತು ಹೈದರಾಬಾದ್ಗೆ ಬ್ರೇಕ್ ಹಾಕಿದ್ರು. ಆದರೆ ಮಿಡ್ಲ್ ಆರ್ಡರ್ನಲ್ಲಿ ಜೊತೆಯಾದ ಹೆನ್ರಿಕ್ ಕ್ಲಾಸೆನ್ ಮತ್ತು ನಿತೀಶ್ ಕುಮಾರ್ ರೆಡ್ಡಿ ಕೆಕೆಆರ್ ಲೆಕ್ಕಾಚಾರವನ್ನೇ ತಲೆ ಕೆಳಗಾಗಿಸಿದ್ರು. ಕ್ಲಾಸೆನ್ ಕೇವಲ 35 ಎಸೆತಗಳಲ್ಲಿ 52 ರನ್ ಸಿಡಿಸಿದ್ರೆ ನಿತೀಶ್ 24 ಎಸೆತಗಳಲ್ಲಿ 39 ರನ್ ಬಾರಿಸಿ 5ನೇ ವಿಕೆಟ್ಗೆ 82 ರನ್ಗಳ ಜೊತೆಯಾಟವಾಡಿದ್ರು. ಅಂತಿಮವಾಗಿ ಮುಜರಬಾನಿ 4 ವಿಕೆಟ್ ಪಡೆದು ಮಿಂಚಿದ್ರು. ಆದರೆ ಹೈದರಾಬಾದ್ ತಂಡ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 226 ರನ್ಗಳ ಬೃಹತ್ ಮೊತ್ತ ಕಲೆ ಹಾಕ್ತು. ಫಿನ್ ಅಲೆನ್ ಹುಚ್ಚು ಬ್ಯಾಟಿಂಗ್, ರಘುವಂಶಿಗೆ ಕಂಟಕವಾದ ರನ್ಔಟ್. 227 ರನ್ಗಳ ಭಾರೀ ಗುರಿ ಬೆನ್ನತ್ತಿದ ಕೆಕೆಆರ್ ಮೊದಲ ಓವರ್ನಲ್ಲಿ ಹೈದರಾಬಾದ್ಗೆ ತಿರುಗೇಟು ನೀಡಿತು. ಡೇವಿಡ್ ಪೇನ್ ಎಸೆದ ಮೊದಲ ಓವರ್ನಲ್ಲೇ ಇಂಪ್ಯಾಕ್ಟ್ ಪ್ಲೇಯರ್ ಫಿನ್ ಅಲೆನ್ 3 4 2 6 ಚಚ್ಚಿ ಬರೋಬ್ಬರಿ 25 ರನ್ ಸೂರೆ ಮಾಡಿದ್ರು. ಆದರೆ 7 ಎಸೆತಗಳಲ್ಲಿ 28 ರನ್ ಸಿಡಿಸಿದ ಅಲೆನ್ ಹರ್ಷ್ ದುಬೆ ಬೌಲಿಂಗ್ನಲ್ಲಿ ಕ್ಯಾಚ್ ನೀಡಿ ನಿರ್ಗಮಿಸಿದ್ರು. ಅಜಿಂಕ್ಯ ರಹಾನೆ ಕೇವಲ 8 ರನ್ಗೆ ಔಟ್ ಆಗಿ ನಿರಾಸೆ ಮೂಡಿಸಿದ್ರು. ನಂತರ ಕ್ರೀಸ್ಗೆ ಬಂದ ಯುವ ಆಟಗಾರ ಅಂಕ್ರಿಶ್ ರಘುವಂಶಿ ಹೈದರಾಬಾದ್ ಬೌಲರ್ಗಳನ್ನ ಬೆಂಡೆತ್ತಿದ್ರು. ಕೇವಲ 27 ಎಸೆತಗಳಲ್ಲಿ ಸತತ 2ನೇ 50 ಸಿಡಿಸಿ ಅಬ್ಬರಿಸಿದ್ರು. ಆದರೆ 52 ರನ್ ಗಳಿಸಿದ್ದಾಗ ರಿಂಕು ಸಿಂಗ್ ಜೊತೆಗಿನ ಕಮ್ಯುನಿಕೇಷನ್ ಮಿಸ್ ಆಗಿ ಬೇಡದ ರನ್ ಓಡಿ ದುರದೃಷ್ಟವಶಾತ್ ರನ್ಔಟ್ ಆದ್ರು. ಉನಾದ್ಕಟ್ ಬೌಲಿಂಗ್ ಮೋಡಿ ಹೈದರಾಬಾದ್ಗೆ 65 ರನ್ಗಳ ಭರ್ಜರಿ ಜಯ. ರಘುವಂಶಿ ಔಟ್ ಆದ ನಂತರ ರಿಂಕು ಸಿಂಗ್ ಸ್ವಲ್ಪ ಹೋರಾಟ ನಡೆಸಿದ್ರು. ಆದರೆ ಅವರಿಗೆ ತಕ್ಕ ಸಾಥ್ ಯಾರಿಂದಲೂ ಸಿಗಲಿಲ್ಲ. ಸುನಿಲ್ ನರೈನ್ ಮತ್ತು ರಮಣ್ದೀಪ್ ಸಿಂಗ್ ಬೇಗನೆ ಪೆವಿಲಿಯನ್ ಸೇರಿದ್ರು. ಹೈದರಾಬಾದ್ ಪರ ಜಯದೇವ್ ಉನಾಡ್ಕತ್ ತಮ್ಮ ಅದ್ಭುತ ಬೌಲಿಂಗ್ ಮೂಲಕ ಕೆಕೆಆರ್ ಬ್ಯಾಟರ್ಗಳನ್ನ ಕಟ್ಟಿ ಹಾಕಿದ್ರು. 3 ವಿಕೆಟ್ ಪಡೆದ ಉನಾದ್ಕಟ್ ಗೆಲುವಿನ ರುವಾರಿ ಎನಿಸಿದ್ರು. ನಿತೀಶ್ ರೆಡ್ಡಿ ಮತ್ತು ಇಶಾನ್ ಮಾಲಿಂಗ ತಲಾ 2 ವಿಕೆಟ್ ಪಡೆದು ಮಿಂಚಿದ್ರು. ಅಂತಿಮವಾಗಿ ಕೆಕೆಆರ್ ತಂಡ 16 ಓವರ್ಗಳಲ್ಲಿ 161 ರನ್ಗಳಿಗೆ ಆಲ್ಔಟ್ ಆಗೋ ಮೂಲಕ ಹೈದರಾಬಾದ್ 65 ರನ್ಗಳ ಭರ್ಜರಿ ಜಯ ದಾಖಲಿಸಿ ಈ ಟೂರ್ನಿಯಲ್ಲಿ ಮೊದಲ ಗೆಲುವಿನ ರುಚಿ ಕಂಡಿತು. ಒಟ್ಟಿನಲ್ಲಿ ಈಡನ್ ಗಾರ್ಡನ್ಸ್ನಲ್ಲಿ ನಡೆದ ಈ ಹೈ ಸ್ಕೋರಿಂಗ್ ಮ್ಯಾಚ್ T20 ಕ್ರಿಕೆಟ್ನ ಅಸಲಿ ಮಜಾವನ್ನ ಪ್ರೇಕ್ಷಕರಿಗೆ ನೀಡಿದೆ. ಸ್ನೇಹಿತರೆ, ಈ ಪಂದ್ಯದ ಬ್ಯಾಟರ್ಗಳ ಅಬ್ಬರದ ಬಗ್ಗೆ ನೀವೇನು ಹೇಳ್ತೀರಿ? ಒಂದೇ ಓವರ್ನಲ್ಲಿ 25 ರನ್ ಚಚ್ಚಿದ ಅಭಿಷೇಕ್ ಶರ್ಮಾ ಮತ್ತು ಫಿನ್ ಅಲೆನ್ ಆಟ ನಿಮಗೆ ಇಷ್ಟ ಆಯ್ತಾ? ಉತ್ತಮವಾಗಿ ಆಡ್ತಾ ಇದ್ದ ರಘುವಂಶಿ ರನ್ಔಟ್ ಆಗಿದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು?
ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಈ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.